ಬಸಯ್ಯ ಬಸಯ್ಯ ಬಸಯ್ಯ. ಅಮ್ಮವ್ರೆ ಅಮ್ಮವ್ರೆ. ಅಲ್ಲ ಇವಳು ನೆನ್ನೆ ಮಾಡಿ ಮೇಲೆ ನಿಂತ್ಕೊಂಡಿದ್ರಂತಲ್ಲ, ಯಾಕೆ ಇವಳು ಹೊರಗಡೆ ಬಿಟ್ಟಿದ್ದು ನೀನು? ನನ್ನ ಮನೆ, ನನ್ನ ಇಷ್ಟ, ನಾನು ಎಲ್ಲಾದ್ರೂ ನಿಂತ್ಕೊತೀನಿ. ಕೇಳಕ್ಕೆ ನೀನ್ಯಾರು? ನನ್ನನ್ನೇ ಯಾರು ಅಂತ ಕೇಳ್ತಾ ಇದೀಯಾ? ಅಮ್ಮವ್ರೆ ನನ್ನನ್ನೇ ಯಾರು ಅಂತ ಕೇಳ್ತಾಳಲ್ಲ ಈ ಬಿಕಾರಿ. ಒಡಿ, ಅದೆಷ್ಟು ಹೊಡಿತೀಯೋ ಹೊಡಿಯೋದಷ್ಟೇ ನಿನ್ನ ಕೆಲಸ. ಸಾಯ್ಸಕ್ಕಂತೂ ಆಗಲ್ಲಲ್ಲ. ಎಷ್ಟು ಹೊಡಿತೀಯ? ಅಮ್ಮವ್ರೆ, ನೀವು ದೊಡ್ಡಮ್ಮವ್ರು, ನಿಮಗೆಲ್ಲ ಹೊಡಿಯೋದು ತಪ್ಪು ಅಮ್ಮವ್ರೆ. ಏಯ್ ಮುದ್ಕ, ನಾನು ಹೇಳ್ದಷ್ಟು ಮಾಡ್ಬೇಕಷ್ಟೇ ನೀನು. ನನಗೆ ವೇದ ಅಂತ ಹೇಳಕ್ಕೆ ಬರಬೇಡ ನೀನು. ನೀವು ಮರ್ತು ಬಿಟ್ಟಿದ್ದೀರಮ್ಮವ್ರೆ. ನೀವು ನಮ್ಮಂಗೆ ಈ ಮನೆಗೆ ಕೆಲ್ಸಕ್ಕೆ ತಾನೇ ಸೇರಿದ್ದಿದ್ದು. ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಹಿಂಗಾದ್ರೆ ನೀವು ಅಮ್ಮವ್ರನ್ನ ಹೊಡೆಯೋದು ತಪ್ಪು. ಮಾತಾಡಬಾರ್ದು ನೀನು ಅದನ್ನೆಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಹೊಡಿಲಿ ಬಿಡು ಬಸಯ್ಯ, ಹೊಡಿಲಿ ಬಿಡು. ಸಾಯ್ಸಕ್ಕಂತೂ ಆಗಲ್ಲಲ್ಲ. ಹೊಡೆದಾದ್ರೂ ಅವಳ ಆಸೆ ತೀರ್ಸ್ಕೊಳ್ಳಿ. ನೋಡುವ, ಯಾವುದೇ ಕಾರಣಕ್ಕೂ ನೀನು ಹೊರಗಡೆ ಬರಬಾರ್ದು. ಒಳಗಡೆನೇ ಬಿದ್ದಿರ್ಬೇಕು ನೀನು. ನನ್ನಿಷ್ಟನೇ, ನನ್ನ ಮನೆ, ನನ್ನಿಷ್ಟ. ಮಾತಾಡಿಕೆ ಅಂದರೆ ಕತ್ತಿಸ್ಬಿಡ್ತೀನಿ. ಹಾಗೆ ಮಾಡು, ಕತ್ತಿಸ್ಬಿಡೆ, ಸಾಯಿಸ್ಬಿಡು. ನೋಡು, ನಾನು ನಂಬಿರೋ ನನ್ನ ಕೃಷ್ಣ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾನೆ. ನನಗೆ ಕಷ್ಟ ಎಲ್ಲ ಪರಿಹಾರ ಮಾಡ್ತಾನೆ. ಬಂದು ನನ್ನನ್ನು ಕಾಪಾಡ್ತಾನೆ. ಬಂದ್ಬಿಡ್ತಾನೆ ಮೇಲಿಂದ. ನಿನ್ನ ಕೃಷ್ಣ ಇಳಿದ್ಬಿಟ್ಟು ಕನ್ಸ್ಕೊಂತ ಇರು. ಪಾಪ ನಿನ್ನ ಕೃಷ್ಣ ಬಂದು ನಿನ್ನ ಕಾಪಾಡ್ಬಿಡ್ತಾನೆ. ನೋಡು, ನಿನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದೀನಿ ನಾನು. ನೀನು ಯಾರೇ ನನ್ನ ಮಗಳಿಗೆ ಮದುವೆ ಮಾಡೋಕ್ಕೆ? ನೀನು ಯಾರು? ಏಯ್, ಅವಳು ನಿನ್ನ ಮಗಳಲ್ಲೇ, ನನ್ನ ಮಗಳು. ನನ್ನ ಮಗಳು ನಿನ್ನ ಮಗಳು ಹೆಂಗೆ ಆಳ್ತಾಳೆ? ಪಾಪಿಗಳ ಮನೆ ಕೆಲ್ಸಕ್ಕಂತ ಬಂದ್ಬಿಟ್ಟು ಇವತ್ತು ನಮ್ಮನ್ನ ಬಿಕಾರಿಗಳ ಥರ ನೆಚ್ಕೊಂತ ಇದ್ದೀರಲ್ಲ. ನೀವೇನು ಮುನ್ಸ್ರೇನೆ? ನೀವಂತೂ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ಬಿಡ್ತೀರಾ. ನೋಡು ಬಸಯ್ಯ, ಇವಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಅವಳೇನಾದರೂ ಹೊರಗಡೆ ಬಂದವಳಂದ್ರೆ ನಿನಗೆ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರೋ. ಅಮ್ಮವ್ರೆ, ನೀವು ಹೊರಗಡೆ ಹೋಗ್ಬೇಡ್ರಿ ಅಮ್ಮವ್ರೆ. ಅವ್ರು ಪದೇ ಬಂದು ನಿಮ್ಮನ್ನು ಹೊಡೆಯೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೊಡಿಲಿ ಬಸಯ್ಯ, ಎಷ್ಟು ಹೊಡಿತಾರೋ ಹೊಡಿಲಿ. ನಾನು ನಂಬಿರೋ ನನ್ನ ಕೃಷ್ಣ ಬಂದೇ ಬರ್ತಾನೆ. ನನ್ನ ಮಗಳನ್ನ ಕಾಪಾಡ್ತಾನೆ. ಬಸಯ್ಯ, ನನ್ನ ಮಗಳು ಎಲ್ಲಿ ಬಸಯ್ಯ? ಎಲ್ಲಿ ಅಮ್ಮವ್ರೆ ನಿಮ್ಮ ಮಗಳು? ನಿಮ್ಮ ಮಗಳನ್ನ ಹಾಳು ಮಾಡಿಬಿಟ್ಟವ್ರಮ್ಮವ್ರೆ. ಕುಡಿಯೋದು, ಸಿಗರೇಟ್ ಸೇದೋದು, ಅಲ್ಲಿ ಇಲ್ಲಿ ಅವ್ರ ಇವ್ರ ಜೊತೆ ಓಡಾಡೋದು. ಆ ಮಗು ಒಂದು ಸಭ್ಯತೆ ಅನ್ನೋದು ಹೇಳ್ಕೊಟ್ಟಿಲ್ಲ ಅಮ್ಮವ್ರೆ, ಹೇಳ್ಕೊಟ್ಟಿಲ್ಲ. ಅವ್ರಿಗೆ ಏನು ಬೇಕಾಗಿರೋದು? ನಿಮ್ಮ ಮಗಳೆಲ್ಲ ಬೇಕಾಗಿರೋದು, ನಿಮ್ಮ ಆಸ್ತಿ ಬೇಕಾಗಿರೋದು ಅಮ್ಮವ್ರೆ. ಬಸಯ್ಯ, ನನ್ನ ಮಗಳನ್ನ ಹೆಂಗಾದ್ರೂ ಕಾಪಾಡು ಬಸಯ್ಯ. ನಾನು ಹೆಂಗೆ ಕಾಪಾಡಲಿ ಅಮ್ಮವ್ರೆ? ಅವರು ಕಾಂಪೌಂಡ್ ಒಳಗೆ ಕೂಡ ಬರ್ಸ್ತಾ ಇಲ್ಲ, ನನ್ನನ್ನು ಓಡಿಸ್ತಾರೆ. ನಾನು ಹೆಂಗೆ ಕಾಪಾಡಲಿ ನಿಮ್ಮ ಮಗಳನ್ನ? ನನ್ನ ಕೃಷ್ಣ ಬಂದೇ ಬರ್ತಾನೆ, ನನ್ನ ಮಗಳನ್ನ ಕಾಪಾಡ್ತಾನೆ ಬಸಯ್ಯ. ಆ ನಂಬಿಕೆ ನನಗದೆ. ಆಸ್ತಿ ಎಲ್ಲ ತಗೊಂಬಿಡ್ಲಿ, ನನ್ನ ಮಗಳು ನನಗೆ ಕೊಟ್ಬಿಡ್ಲಿ ಬಸಯ್ಯ. ಅವಳು ಕರ್ಕೊಂಡು ದೂರ ಹೊರಟೋಗ್ಬಿಡ್ತೀನಿ. ಅವರು ನಂಬಿಸ್ಬಿಟ್ಟವ್ರಮ್ಮವ್ರೆ, ನಾವೇ ತಂದೆ ತಾಯಿ ಅಂತ ಮೋಸ ಮಾಡಿಬಿಟ್ರು. ಕೃಷ್ಣ, ನನ್ನ ಕೂಗು ನಿನಗೆ ಕೇಳಿಸ್ತಾ ಇಲ್ಲ ತಂದೆ. ನನ್ನ ಕಷ್ಟ ನಿನ್ನ ಕಣ್ಣು ಕಾಣಿಸ್ತಾ ಇಲ್ಲ. ನಾನು ಬುದ್ಧಿ ಬಂದ ಕಾಲದಾಗಿಂದ ನಿನಗೆ ಪೂಜೆ ಮಾಡ್ತಾನೆ ಇದ್ದೀನಿ ಕೃಷ್ಣ. ನನ್ನನ್ನು ಕಾಪಾಡಬೇಡ, ನನ್ನ ಮಗಳನ್ನಾದರೂ ಕಾಪಾಡು ಕೃಷ್ಣ. ಅಮ್ಮವ್ರೆ, ನಂಬಿದ್ದೇವರು ಕೈ ಬಿಡಲ್ಲಂತೆ. ನೀವು ನಂಬಿರೋ ಆ ಕೃಷ್ಣ ಪರಮಾತ್ಮನ ಬಂದೇ ಬರ್ತಾನೆ ಅಮ್ಮವ್ರೆ. ನಿಮ್ಮನ್ನು, ನಿಮ್ಮ ಮಗಳನ್ನ, ನಿಮ್ಮ ಆಸ್ತಿನ ಕಾಪಾಡ್ತಾನೆ ಅಮ್ಮವ್ರೆ. ಒಂದೊಂದ್ಸರಿ ದೇವರೇ ಇಲ್ಲ ಅನ್ಸ್ಬಿಡ್ತೈತೆ ಬಸಯ್ಯ. ನನ್ನ ಮಗಳು ನೆನ್ಸ್ಕೊಂಡ್ರೆ ನಂಗೆ ಹೊಟ್ಟೆ ಉರಿತೈತೆ ಬಸಯ್ಯ. ಹೆಂಗವಳು ಬಸಯ್ಯ ನನ್ನ ಮಗಳು? ದಂತದ ಗೊಂಬೆ ಇದ್ದಂಗವಳೆ ಅಮ್ಮವ್ರೆ ನಿಮ್ಮ ಮಗಳು. ದಂತದ ಗೊಂಬೆ ಬಸಯ್ಯ, ನನ್ನ ಮಗಳನ್ನ ನಾನು ಒಂದೇ ಒಂದು ಸತಿ ನೋಡಬೇಕು ಬಸಯ್ಯ. ಅಮ್ಮವ್ರೆ, ನಿಮಗೋಸ್ಕರ ಪ್ರಯತ್ನ ಪಡ್ತಾನೆ ಇದ್ದೀನಿ. ನೀವು ಈ ಮಾತು ಕೇಳ್ತಾನೆ ಇರ್ತೀರಾ. ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ, ಆದರೂ ನೀವು ನಿಮ್ಮ ಮಗಳು ನೋಡೋಕ್ಕೆ ಆಗಿಲ್ಲ ಅಮ್ಮವ್ರೆ. ಕೃಷ್ಣ ಬಂದೇ ಬರ್ತಾನೆ ಬಸಯ್ಯ, ಬಂದೇ ಬರ್ತಾನೆ. ಅಮ್ಮವ್ರೆ, ನೀವು ಆಚೆ ಹೋಗ್ಬೇಡ್ರಿ ಅಮ್ಮವ್ರೆ. ಅವ್ರು ಬಂದು ಹೊಡೆಯೋದು ನಾನು ಈ ಕಣ್ಣಿಂದ ನೋಡೋಕ್ಕಾಗಲ್ಲ. ಕೃಷ್ಣ, ನೀನೇ ನನ್ನನ್ನು ಕಾಯಬೇಕಪ್ಪ. ನನ್ನ ಮಗಳನ್ನ ನೀನೇ ಕಾಪಾಡಬೇಕು ಕೃಷ್ಣ. ಮೇಡಮ್, ಹಾಂ ಲಿಲಿ, ಹೇಳು ಲಿಲಿ. ಮೇಡಮ್, ಯಾವತ್ತೂ ನೀವು ಇಷ್ಟೊಂದು ಡಲ್ಲಾಗಿರೋದು ನೋಡೇ ಇಲ್ಲ ಮೇಡಮ್. ಯಾಕೆ ಮೇಡಮ್ ಇಷ್ಟೊಂದು ಡಲ್ಲಾಗಿದ್ದೀರಾ? ಹಾಂ, ಯಾಕೂ ಇಲ್ಲ ಲಿಲಿ. ಯಾವಾಗಲೂ ಎಲ್ಲ ವಿಷಯನೂ ನನ್ನ ಹತ್ರನೇ ಶೇರ್ ಮಾಡ್ಕೊತಾ ಇದ್ದಿಲ್ಲ. ಯಾಕೆ ಮೇಡಮ್ ಇವತ್ತು ಯಾಕೂ ಇಲ್ಲ ಲಿಲ್ಲಿ ಅಂತ ಇದ್ದೀರಾ? ಲಿಲಿ, ನನಗೆ ಬುದ್ಧಿ ಬಂದಾಗಿಂದ ನೀನೇ ನನ್ನ ಜೊತೆ ಇದ್ದಿದ್ದು, ನೀನೇ ನನ್ನನ್ನು ನೋಡ್ಕೊಂಡಿದ್ದು.
ನಿನ್ನ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲಲ್ಲ ಲಿಲಿ. ಹೌದು ಮೇಡಮ್, ನೀವು ಇಷ್ಟೊಂದು ಡಲ್ಲಾಗಿರೋದು ನೋಡಿದ್ರೆ ನನ್ನ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಮೇಡಮ್, ಏನಾಯ್ತು ಮೇಡಮ್? ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಓಡಾಡ್ಕೊಂಡು ಹೆಂಗಿದ್ರಿ, ಇವಾಗ ಯಾಕೆ ಇಷ್ಟೊಂದು ಡಲ್ಲಾಗಿದ್ದೀರಾ? ಏನಾಯಿತು? ಏನಾದರೂ ಹೆಲ್ತ್ ಪ್ರಾಬ್ಲಮ್ಮಾ? ಹಾಂ, ಹಾಗೇನಿಲ್ಲ ಲಿಲ್ಲಿ. ಮತ್ತೆ ನನ್ನ ಹತ್ರ ಹೇಳಿ ಮೇಡಮ್, ನಿಮ್ಮ ಮನಸ್ಸು ಒಂದು ಸ್ವಲ್ಪ ಹಗುರ ಆಗುತ್ತೆ. ಲಿಲಿ, ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಲಿಲಿ. ಹೌದಾ ಮೇಡಮ್? ಹೌದು ಲಿಲಿ, ಆದಿಶಂಕರ್ ಅಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟರು. ಹೌದಾ? ಮತ್ತೆ ನಿಮ್ಮ ಡ್ಯಾಡಿ ಮಮ್ಮಿಗೆ ಹೇಳ್ಬೇಕಾಗಿತ್ತು ತಾನೇ? ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಲಿಲಿ. ನಮ್ಮ ಸ್ಟೇಟಸ್ಗೂ ಅವ್ರ ಸ್ಟೇಟಸ್ಗೂ ಸೆಟ್ ಆಗಲ್ಲ, ನೀನು ಆ ಹುಡುಗನ ಮದುವೆ ಆಗಬೇಡ ಅಂತ ಹೇಳ್ತಾ ಇದ್ದಾರೆ ಲಿಲಿ. ಅದಕ್ಕೆ ನನ್ನ ಮನಸ್ಸಿಗೆ ಬೇಜಾರಾಯಿತು. ಆ ಹುಡುಗನ ಕಡೆಯವ್ರನ್ನ ಕರ್ಸಿ ಮೇಡಮ್, ಇವರ ಹತ್ರ ಏನು ಕೇಳಿ ಅಂತ ಹೇಳಿ ಮೇಡಮ್. ಹೌದಾ ಲಿಲಿ? ಹ್ಞೂ ಮೇಡಮ್, ಅವ್ರನ್ನ ಕರ್ಸಿ ಮೇಡಮ್, ಇವ್ರ ಹತ್ರ ಮಾತಾಡೋಕ್ಕೆ ಹೇಳಿ. ಸರಿ ಲಿಲಿ, ಆಯಿತು, ಆದಿಶಂಕರ್ನಿಗೆ ಫೋನ್ ಮಾಡ್ತೀನಿ. ಹ್ಞೂ ಮೇಡಮ್. ಬೇಬಿ, ಯಾಕೆ ಬೇಬಿ ಇಷ್ಟೊಂದು ಡಲ್ಲಾಗಿದೆಯಾ? ಲಿಲಿ, ಏನಾಯಿತು? ಹಾಂ, ಏನೂ ಇಲ್ಲ ಸರ್. ಸರಿ, ನೀನು ನೋಡು. ಯಾಕೆ ಬೇಬಿ, ಏನಾಯಿತು? ಯಾಕೆ ಇಷ್ಟೊಂದು ಡಲ್ಲಾಗಿದೆಯಾ? ಡ್ಯಾಡಿ, ನನಗೆ ಆದಿಶಂಕರ ಅಂತ ಇಷ್ಟ ಡ್ಯಾಡಿ. ನಾನು ಅವನನ್ನೇ ಮದುವೆ ಆಗ್ತೀನಿ. ನೋಡು ಬೇಬಿ, ನನ್ನ ಫ್ರೆಂಡ್ ಮಗ ಇದ್ದಾನೆ ಆಯಿತಾ, ಅವನು ಒಬ್ಬನೇ ಮಗ, ಅವ್ರು ನಮಗಿಂತಲೂ ಶ್ರೀಮಂತರು. ನಾನು ಹೇಳ್ದಾಗ ಕೇಳು, ಅವನನ್ನು ಕರೆಸ್ತೀನಿ. ಅವನು ನಿನ್ನ ಥರನೇ ಫ್ರೆಂಡ್ಲಿ ಆಗಿರ್ತಾನೆ, ಯಾವಾಗಲೂ ಪಬ್ಬು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇರ್ತಾನೆ ಆಯಿತಾ. ನನಗೆ ಈ ಪಬ್ಬಿಗೆಲ್ಲ ಹೋಗೋದು ಇಷ್ಟ ಇಲ್ಲ ಡ್ಯಾಡಿ. ಅದೆಲ್ಲ ಹೆಣ್ಮಕ್ಳ ಲಕ್ಷಣ ಅಲ್ಲ. ಓ, ಏನು ಬೇಬಿ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ಯಾ? ಹೌದು ಡ್ಯಾಡಿ, ನಾನು ಇನ್ಮೇಲೆ ಪಬ್ಬಿಗೆಲ್ಲ ಹೋಗಲ್ಲ, ಪಬ್ ಹೋಗೋದಿಲ್ಲ, ಅರ್ಧಂಬರ್ಧಂ ಬಟ್ಟೆ ಎಲ್ಲ ಹಾಕಲ್ಲ, ಅದೆಲ್ಲ ನಂಗೆ ಇಷ್ಟ ಇಲ್ಲ. ಸರಿ ಸರಿ, ಇಷ್ಟ ಇಲ್ಲ ಅಲ್ವಾ? ಹೌದು, ಇಷ್ಟ ಇಲ್ಲ. ನೋಡು ಬೇಬಿ, ನನ್ನ ಫ್ರೆಂಡ್ ಮಗನ ಕರೆಸ್ತೀನಿ, ಅವನ ಹತ್ರ ಮಾತಾಡು ಆಯಿತಾ. ನಮಗೆ ಈ ಪೊಲೀಸು ಇನ್ಸ್ಪೆಕ್ಟ್ರು ಅವರು ಇವರು ಬೆಲ್ಲ ಬೇಡ. ನೀನು ಎಷ್ಟು ಶ್ರೀಮಂತಲೋ ಅಷ್ಟೇ ಶ್ರೀಮಂತ ಹುಡುಗನ ಮದುವೆ ಆಗ್ಬೇಕು ನೀನು. ಅವರು ಶ್ರೀಮಂತರೇ ಡ್ಯಾಡಿ, ಆದಿಶಂಕರ್ ಅವರು. ಅವರು ನಮ್ಮ ಥರ ಶ್ರೀಮಂತರೇ, ಅವರು ಏನು ಇಲ್ಲದೆ ಇರೋರಲ್ಲ. ಇವಾಗ ಅವ್ರ ವಿಷಯ ನಮ್ಮ ಮನೇಲಿ ಮಾತಾಡೋದು ಬೇಡ, ನನಗಿಷ್ಟ ಇಲ್ಲ. ನನ್ನ ಮಗಳು ನಾನು ಹೇಳಿದ ಮಾತು ಕೇಳ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ಹಾಗೆ ಇರಬೇಕು. ನಾನು ಯಾವತ್ತಾದರೂ ಏನಕ್ಕಾದರೂ ನಿಮಗೆ ಬೇಡ ಅಂತ ಹೇಳಿದ್ದೀನಾ? ನನ್ನ ಮಗಳು ಖುಷಿಯಾಗಿರೋದೇ ನನಗೆ ಮುಖ್ಯ ಅಲ್ವಾ? ಇವತ್ತು ಯಾಕೆ ಬೇಡ ಅಂತ ಇದ್ದೀನಿ ಅಂದರೆ ಮುಂದೆ ನೀನು ತೊಂದರೆ ಆಗಬಾರ್ದು, ನೀನು ಖುಷಿಯಾಗಿರಬೇಕು ಅಂತ. ಆ ಸಂಬಂಧ ನಮ್ಗೆ ಬೇಡ ಬೇಬಿ, ಅವನನ್ನು ಮರ್ತ್ಬಿಡು. ನಾನು ಇವನು ಕಳಿಸ್ತೀನಿ, ನನ್ನ ಫ್ರೆಂಡ್ ಮಗನ, ಅವನ ಹತ್ರ ಮಾತಾಡು ನೀನು. ನಾನು ಹೇಳಿದ್ನಲ್ಲ ನನಗಿಷ್ಟ ಇಲ್ಲ ಅಂತ, ಯಾಕೆ ಬಲವಂತ ಮಾಡ್ತಾ ಇದ್ದೀರಾ ನೀವು? ಯಾರವನು ಇದಕ್ಕಿದ್ದಂಗೆ ಚೇಂಜ್ ಆಗಿಬಿಟ್ಲಲ್ಲ ಅವನಿಂದ ಇವಳು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲಲ್ಲ ಇವಳು. ಸರಿ, ನನ್ನ ಫ್ರೆಂಡ್ ಮಗನ ಕರೆಸ್ತೀನಿ, ಅವನು ನೋಡಿ ಆದರೂ ಸರಿ ಹೋಗ್ತಾಳೆ ನೋಡೋಣ. ಅಲ್ಲ, ನಮ್ಮನು ಹೋಗಿ 2 ದಿವಸ ಆಯಿತು, ಗೆಲ್ಲೋದು ನೀನು? ಅದೇನೋ ಹೊಸ ವರ್ಷನ ನಮ್ಮ ಫ್ರೆಂಡ್ಗಳೆಲ್ಲನೂ ಸೆಲೆಬ್ರೇಟ್ ಮಾಡ್ತಾವ್ರೆ, 2 ದಿವಸ ಆಗ್ತದೆ ಬರೋದು ಅಂತ ಹೇಳ್ಬಿಟ್ಟು ಓದೋನು, ಬಂದೇ ಇಲ್ಲಲ್ಲ ಇವನು. ಎಲ್ಲಿ ಹೋಗ್ಬಿಟ್ನು? ಅತ್ತೆ ಅತ್ತೆ, ಏನೇ ಅತ್ತೆ? ಏನು ಅತ್ತೆ, ನನ್ನ ಮಗನ ಬಂದಿದ್ದೀನತ್ತೆ? ಇಲ್ಲ, ಅವ್ನು ನೋಡಿ 2-3 ದಿವಸ ಆಯಿತು. ಯಾಕ? ಅಲ್ಲ, ಎತ್ತೋದ್ನೋ ಏನು ಅಂತ. ಅಯ್ಯೋ, ನಿಮ್ಮ ಯಜಮಾನ್ ಫೋನ್ ಮಾಡು, ನಿಮ್ಮ ಯಜಮಾನ್ ಜೊತೆಗೆ ಅವನೇನು ಫೋನ್. ನಮ್ಮ ಯಜಮಾನು ನಮ್ಮ ನಂಬರ್ನೆಲ್ಲ ಬ್ಯಾಕ್ ಮಾಡಕ್ಕವನೆ. ಬ್ಯಾಕು ಹಂಗಂದ್ರೇನೆ? ಅಂದರೆ ನಾವು ಈ ಕಡೆಯಿಂದ ಫೋನ್ ಮಾಡಿದ್ರು ನಮ್ಮ ಯಜಮಾನ್ಗೆ ಹೋಗಲ್ಲ. ಹಂಗೆ ಮಾಡಕ್ಕವನೆ. ಹೌದಾ? ನಿಮ್ಮ ಅತ್ತೆಗೆ ಮಾಡು. ನಮ್ಮ ಅತ್ತೆಕನ ಮಾಡ್ಬೋದಾಗಿತ್ತು ನೋಡು. ಅದೆಂಥದ್ದು ಫೋನ್ ಇಕ್ಕೊಂಡವಳೆ, ಫೋನ್ ಮ್ಯಾಗ ಆಪಲ್ಲು ಅರ್ಧ ಕಚ್ಬಿಟ್ಟು ಇನ್ನು ಅರ್ಧ ಮೆತ್ತವಳೆ. ಅರ್ಧ ಕಚ್ಚಿಲ್ಲ ಅಮ್ಮ, ಇಷ್ಟೆಷ್ಟು ಕಚ್ಚವಳೆ, ಅದನ್ನ ಫೋನ್ಗ ಮೆತ್ಕೊಂಡವಳೆ ಆಪಲ್ಕ. ಅಯ್ಯೋ, ಅದು ಆಪಲ್ ಫೋನ್ ಅತ್ತೆ, ಆಪಲ್ ಫೋನು ಅಲ್ಲಲೇ, ಆ ಫೋನ್ ಮೇಲೆ ಆಪಲ್ದು ಕಚ್ಚಿರೋದು ಮೆತ್ತವಳೆ. ಹಂಗೆ ಅಂತ ಕಾಣಿಸ್ತದೆ. ಅಯ್ಯೋ, ಅದ್ರ ಹೆಸರೇ ಆಪಲ್ ಫೋನು. ಓ ಹೌದಾ? ಎಷ್ಟಾಗ್ತದೆ ಅದು? ಅದಾಗದೆ 1.5 2 ಲಕ್ಷ. 1.5 2 ಲಕ್ಷ ಏನು ಅವಳಿಗ ಅಂತ ಫೋನ್ ತಗೊಟ್ಟಿರೋದೆ? ಅದು ಆಪಲ್ ಫೋನ್ ಅಷ್ಟೇ ಆಗೋದು. ಯಾರ ತಗೊಟ್ಟಿರ್ಬೋದು? ಯಾರ ತಗೊಟ್ಟಿರ್ತಾರೆ? ಮಾವನ ತಗೊಟ್ಟಿರ್ತಾನೆ. ಮುಚ್ಚೆ ಬಾಯಿ, ನಿಮ್ಮ ಮಾವನ ಬೆಲೆ ತಗೊಟ್ಬಿಡ್ತಾನೆ. ಮಾವನ್ ತಗೊಟ್ಟಿದ್ರೆ ಇನ್ಯಾರು ತಗೊಡ್ತಾರೆ? ರುದ್ರನ್ ತಗೊಡ್ತಾನ? ನಮ್ಮ ಯಜಮಾನ್ ಅಂತೂ 1 ರೂಪಾಯಿ ಬಿಚ್ಚಲ್ಲ. ನಮ್ಮ ಯಜಮಾನ್ ಬುದ್ಧಿ ನಿಂಗೂ ತಿಳಿಯೋದಲ್ಲ. ನಮ್ಮ ಮಾವನೇ ತಗೊಟ್ಟಿರೋದು ಆಪಲ್ ಫೋನು. 2 ಲಕ್ಷ ರೂಪಾಯಿ ಕೊಟ್ಟು ಅವಳಿಗ ನನಗನ್ನು ತಗೊಟ್ಟವನ. ಬರ್ಲಿ ಇವತ್ತು ಮನೆಗೆ, ಬರ್ಲಿ, ನಂಗೂ ಬೇಕು ಆಪಲ್ ಫೋನು. ತೆಗೆಸ್ಕಮ್ಮ, ತಗೊಳ್ತಾನೆ. ನಾಯಮ್ಮನ್ ತಗೊಟ್ಮೇಲೆ ನಿಂಗೂ ತಗೊಳ್ತಿರ್ತಾನ? ನೀನೆಲ್ಲೋ ಕೇಳಲ್ಲ, ನಿಂಗೆ ಫೋನೆಲ್ಲ ಒತ್ತಕ್ಕೆ ಬರಲ್ಲಲ್ಲ, ಅದಕ್ಕೆ ತಗೊಟ್ಟಿಲ್ಲ. ಯಾಕೆ ಬರಲ್ಲ ನಂಗೆ ಫೋನ್ ಒತ್ತಕ್ಕ? ಬರ್ತದೆ ನಂಗೆ ಒತ್ತಕ್ಕ. ಯಾಕೆ ಹೋಗ್ತೀನಿ? ಅಯ್ಯೋ, ನೀನು ಒಟ್ಟುದಾಗ ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಎತ್ತೋದು ಸರಸ್ವತಿ ರಘು. ಅಯ್ಯೋ ತಗಿತಾ, ಅದು ಎತ್ತೋಗ್ಬಿಟ್ಟವನ, ಅದೇನ್ ತಟ್ಟಣ ಹೋಗು. ನಾನು ಮುಡುವೆ ಮುಚ್ಚಂದು ಬಡಪತ್ಕೆ ಬಾತಿಲ್ ತೆಗೆಬಿಟ್ಟು ಎತ್ತವಲ್ತೋಗ್ಬಿಟ್ಟವನೆ. ಉರ್ಕೆ 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 ನಂತ ತಾತ ಆಯ್ತಮ್ಮ. ಕಾವತ್ತಮ್ಮನ ಮನೆ ಹತ್ರಕ್ಕೆ ಹೋಯ್ದೆ, ಅವ್ರು ಓತಲ ಹತ್ರಕ್ಕೆ ಹೋರ ಮನೆ ಬೀಗ ಹಾಕಂತ. ಓತಲ ಹತ್ರಕ್ಕೂ ಹೋಯ್ನೆ, ಬಂದೇ ಇಲ್ಲ ಓದಳೆ ಅಂತಾಳೆ ಕಾಮಚ್ಚಮ್ಮನ. ಮನೆಗೆ ಒಳ್ಳೆ ವಸ್ತುಗಳೆಲ್ಲ ಕರೆಕ್ಟಾಗಿ ಅವೇ ನಾನು ನೋಡ್ಕೊಂಡೇನೆ. ನೋಡಿನೇಳಮ್ಮ? ನೋಡಿ ನಾನು ಪಚ್ಚು ಹೋಯ್ ತಚ್ಚಿನ
ಎತ್ಕೊಳ್ದದ್ನ ಬರ್ತಾನೆ ಹೋಗಿ ಬರ್ದಿದ್ರೆ ಏನೋ ನೋಡ್ಕೊಂಡ್ಬಿಡು ಅಯ್ಯಪ್ಪನಿಂದ ಬರೋ ಆದಾಯ ಏನಿಲ್ಲ ಬಾ ಒಳಕ ಹೇಳಮ್ಮ ಬಾರೆ. ಅಯ್ಯೋ ಎಲ್ಲಿಂದಲ್ಲ ಬಿದ್ದದಮ್ಮ ತಾಯಿ ಇನ್ನ ಹೆಣ್ಣುಗಂಡು ಬರ್ತಾರೆ ಸವಿತಾ ಆತ ಊಟ ಹ್ಞೂ ಸರಸ್ವತಿ ಆಯ್ತು ಗೊತ್ತಿದ್ದು ತಾನೆ ತಂದ್ಕೊರೋದು ಊಟ. ನಾನು ಕೊಡ್ತಾ ಇದ್ಲು ನಾನೇ ಬೇಡ ಅಂತಂದೆ ನಾನೇ ಮಾಡ್ಕೊಂಡು ತಿಂತೀನಿ ಅಂತಂದೆ ಇವತ್ತೇನು ಹೊಟ್ಟೆ ನೋವು ಏನಿಲ್ಲ. ಹೊಟ್ಟೆ ನೋವೇನಿಲ್ಲ ಮಾತ್ರೆ ನುಂಗ್ತಾ ಇದ್ದೀನಿ ಎಂದ ತಣ ಇದ್ರೆ ಅತ್ತೆ ತಾಕು. ಇವಳ ಬನ್ನಿನ ಬರಲ್ಲ ಸರಸ್ವತಿ ಇವಾಗ ನಮ್ಮ ಮನೆಕ ಬರಲ್ಲ ಎಷ್ಟು ದಿನ ಆಗೋಯ್ತು ಯಾಕ ಅವಳೇನೋ ಸಂಧ್ಯಾ ನನ್ನ ಗಲಾಟೆ ಮಾಡ್ತಿಲ್ಲ ಏನೋ ಬರಿಲ್ಲ ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ ನಾನು ಕಾರುಣ್ಯ ಹತ್ರ ಕೇಳಿದ್ನಲ್ಲ ಡೈವರ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಕಾರುಣ್ಯ ಏನೋ ಹೇಳಿದ್ನಲ್ಲ ಅದಕ್ಕೆ ನಾನು ಸುಮ್ಮನೆ ಆಗೋದೆ ಇನ್ನು ಅಪ್ಪನ ಫೋನ್ ಮಾಡೋಕ್ಕೂ ಹೋಗಿಲ್ಲ ನಾನು ಮನೆ ಹತ್ರಕ್ಕೂ ಹೋಗಿಲ್ಲ ಏನು ಮಾಡೋಕ್ಕಾಗಲ್ಲ ಬಿಡು ನೀನೇ ತಾನೇ ತಪ್ಪಿತಾ ನಿನ್ ಜೀವನ ಹಾಳು ಮಾಡ್ಕೊಂಡಿರೋದು ಬೇಡವಳ ನೀನೇ ಅವತ್ತು ದೈವತ್ತು ತೊತ್ತಿತ್ತು ಒತ್ತೋಬಿತೆ ಇನ್ನೇನ್ ಮಾಡಕತ್ತದ ಬಿರು ಮಳೆ ಆತಣ್ಣ. ಅದೇ ಸರಸ್ವತಿ ನಾನು ನೋಡ್ತಾ ಇದ್ದೀನಿ ಮುನಿ ಎತ್ತೋದ್ನು ಅಂತ ಅಂದ್ಬಿಟ್ಟು 2 ದಿವಸ ಆಯ್ತು ಹೋಗಿ ಅವ್ನು ಬಂದೇ ಇಲ್ಲ ಎಲ್ಲೋಗ್ಬಿಟ್ನೋ ಏನೋ ಬಚ್ಚನೆ ಹೇಳು ಇವಾಗ ಒತ್ತ ಅಲ್ಲ ಎಲ್ಲ ಹೋಯ್ತಾನೆ ಬಚ್ಚನೆ ಹೇಳಮ್ಮ ಏನೇ ನನ್ ಗಾನಿ ಒತ್ತೋಬಿತ್ತವನ್ಲೆ ಅಯ್ಯೋ ಎತ್ತ ಹೋಗಿತ್ತ ನೀನು ಬಾರೆ ಹೋದ್ರೆ ಓದ್ತಾನ ಅವನಿಂದ ಏನು ಆದಾಯ ಇಲ್ಲ ಅವನೊಬ್ನು ಎತ್ತನಲ್ಲ ನನ್ ಗಾನು ತಾನೇಲಮ್ಮ ಎತ್ತ ಹೋಗಿರ್ತಾನೆ ಬರ್ತಾನೆ ಬಾರೆ ಅಯ್ಯೋ ಅಲ್ಲ ಮುನಿ ಎತ್ತೋದ್ನ ಹಾಂ ತಡಿ ನಾಳೆ ಹೋಗಿ ನಮ್ಮ ಯಜಮಾನನ ಕೇಳ್ತೀನಿ ಕಾಲ ಬೇರೆ ಸರಿಲ್ಲ ಅಲ್ಲಿ ಜಗಳ ಆಡಿದ್ರು ಹೊಸ ವರ್ಷದ ದಿವಸ ಇಲ್ಲಿ ಜಗಳ ಆಡಿದ್ರು ಅಂತವ್ರೆ ಹೋಗಿ ಕೇಳ್ತೀನಿ ತಡಿ ನಮ್ಮ ಅತ್ತನಾಗಲಿ ನಮ್ಮ ಯಜಮಾನಾಗಲಿ ಅವಳೇನೋ ಅನ್ಕೊಂತಾಳೇನೋ ಅನ್ಕೊಂತಾಳೆ ಬಿಡು ನನಗೆ ನನ್ನ ಮಗನೇ ಹೆಚ್ಚು ಅವರೇ ಬಂದ್ಬಿಟ್ರು ಇವ್ರು ಹೆಣ್ಣು ಗಂಡು ಅದಕ್ಕೆ ಇಸ್ಬಿರಿನ್ ಬಂದ್ಬಿಟ್ಟಿತ್ತು ಇಲ್ಲಿ ಎಗರ್ಬೇಕಲ್ಲ ನೀನು ರಗಡ್ನೇ ಎಗರ್ತಂಗೆ ಹಾಂ ಅಯ್ಯೋ 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 ನೋಡ್ತೇನೆ ಇವಳಿಗೆ ಎಂತ ಮಾತುಗಳು ಹೇಳ್ಕೊಡ್ತಾವಳೆ ಯಾವಳ ಜಾಂತಿ ಹೇಯ್ ತೆಗೆದು ಕಾಪಾಡಕ್ಕೆ ಕೊಟ್ರೆ ಹೆಂಗಿರ್ಬೇಕು ಏನ್ ಜೇ ಈ ಕಲ್ತನ ಮಾಡ್ತಾಳೆ ಅಂತ ಹೇಳ್ತಾ ಇದೀಯಾ ಎಲ್ಲ ನೋಡಿದ್ಯಾ ಕಲ್ತನ ಮಾಡಿರೋದು ನೀನು ಅವಳಿಗೆ ಅದನ್ನ ಬುದ್ಧಿ ಹಾಕೊಡೋದು ನೀನು ಇವಳು ಒಟ್ಟು ತಗೋ ಹೋಗು ಹೊಸ್ದಾಗಿ ಮದ್ವೆ ಗಂಡ ಮನ್ಕೋತಾವಳೆ ಇವಳು ಇವೆಲ್ಲ ಹೇಳ್ಕೊಟ್ರೆ ಹೆಂಗೆ ಮಕ್ ಮುಂಚೆ ತಕ ಸ್ನೇಹಿ ಮಾಡೋದು ಹಂಗೆ ಇವಳು ಹೇಳ್ತಾ ಇರೋದು ಹಂಗೆ ಮುಂದುವರಿಯುವುದು